200 ಜನ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೆ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ವಿನಯ್ ಗುರುಜಿ ಅವರು ಒಪ್ಪಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬರಲಿಕ್ಕೆ ಅಲ್ಲಿಯ ಲೋಕಲ್ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಒಪ್ಪಿಕೊಂಡಿದ್ದಾರೆ. ಅದೇ ತರ ಅಲ್ಲಿ ನಮ್ಮ ಈ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಬಗ್ಗೆ ಒಂದು ಕೀನೋಟ್ ಅಡ್ರೆಸ್ ಅಂತ ಮಾಡಲಿಕ್ಕೆ ಭಾರತದ ಸೀನಿಯರ್ ಚೇಂಬರ್ ನಮ್ಮ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ನ ಅಧ್ಯಕ್ಷರಾಗಿದ್ದಂತ TVN ಮೂರ್ತಿ ಅವರು ಫಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್, ಆಮೇಲೆ ಇಂಟರ್ನ್ಯಾಷನಲ್ ಟ್ರೈನರು, ಅವರು ಬಂದು ಕೀನೋಟ್ ಸ್ಪೀಚ್ ಮಾಡ್ತಾರೆ. ಆಮೇಲೆ ಬಂದಿರ್ತಕ್ಕಂಥ ಎಲ್ಲ ಈ ಸಾಧಕರಿಗೆ ಅಂದ್ರೆ ಈ ವರ್ಷ ಕಾರ್ಯಕ್ರಮ ಮಾಡಿರ್ತವ್ರಿಗೆಲ್ಲರಿಗೂ ಕೂಡ ನಾವು ಗೌರವ ಈ ಅವಾರ್ಡ್ಸ್ ಮಾಡ್ತಾ ಪ್ರೆಸೆಂಟೇಷನ್ ಇರ್ತದೆ. ಒಂದು ಈವ್ನಿಂಗ್ ಅವಾರ್ಡ್ಸ್ ಪ್ರೆಸೆಂಟೇಷನ್ ಈವ್ನಿಂಗ್ ಇರ್ತದೆ. ಒಂದು 2-3 ಗಂಟೆ ಸುಮಾರು ಒಂದು 200-300 ಅವರಿಗೆ ಪುರಸ್ಕಾರಗಳನ್ನು ಕೊಟ್ಟು ಕಳಿಸ್ತಾ ಇದ್ದೇವೆ. ಇದೇನಂದ್ರೆ ಪ್ಲೇಸು ಬಂಟ್ರ ಭವನ, ಬಂಟ್ ಸಂಘ, ಅತ್ತಿಗುಪ್ಪೆ, ವಿಜಯನಗರ. ಬೆಂಗಳೂರು ಲೀಚರಿಂದ ಆಯೋಜಿಸಲಾಗಿರ್ತಕ್ಕಂಥ ಪ್ರೆಸ್ ಮೀಟ್ಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ನಾನು ಸೀನಿಯರ್ MR ಜಯೇಶ, ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ನನ್ನ ಬಲಭಾಗದಲ್ಲಿರುವವರು ಡಾಕ್ಟರ್ M. ಶಿವಕುಮಾರ್, ಅವರು ನ್ಯಾಷನಲ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ಆ ಕಡೆ ಪಕ್ಕದಲ್ಲಿರುವವರು ಸೀನಿಯರ್ AV ಭಾಸ್ಕರ್, ಅವರು ನಮ್ಮ ಈಗ ನಾಡ್ದು ನಡೆಯುವಂತ ರಾಷ್ಟ್ರೀಯ ಸಮ್ಮೇಳನದ ಕಾನ್ಫರೆನ್ಸ್ ಕೋಆರ್ಡಿನೇಟರ್. ಈಗ ನನ್ನ ಎಡಭಾಗದಲ್ಲಿರುವವರು ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಯಲಹಂಕ ಲೀಜನ್ ಅಧ್ಯಕ್ಷ ಹನುಮಂತರಾಯಪ್ಪ. ಹಾಗೆ ಇಲ್ಲಿ ನಮ್ಮ ಜೊತೆಗೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವಿಜಯಪುರದ ಅಧ್ಯಕ್ಷರಾದಂಥ ಅನೀಸು ರೆಹಮಾನ್ ಇದ್ದಾರೆ. ಹಾಗೆ ತಾವು ಈಗ ಪ್ರೆಸ್ನಲ್ಲಿ ಬಂದವರು ಪರಿಚಯ ಮಾಡ್ಕೊತೀರಾ ಅಥವಾ ಆಮೇಲೆ ಮಾತಾಡೋದು? ತಮಗೆಲ್ಲರಿಗೂ ಪೂರ್ವವಾದ ಸ್ವಾಗತವನ್ನು ಬಯಸ್ತಾ, ನಾವು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ 1997ರಲ್ಲಿ ಭಾರತದ ಕ್ಯಾಲಿಕಟ್ನಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ. ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಉದ್ದೇಶ ರೆಸ್ಪಾನ್ಸಿಬಲ್ ಅಂಡ್ ಆಕ್ಟಿವ್ ಸಿಟಿಜನ್ಶಿಪ್. ನಮ್ಮ ಉದ್ದೇಶ ಅಡ್ವಾನ್ಸ್ಮೆಂಟ್ ಆಫ್ ದಿ ಗ್ಲೋಬಲ್ ಕಮ್ಯುನಿಟಿ ಥ್ರೂ leadership development, character development, responsibility development, making people aware of the civic sense, taking responsibility for whatever acts we are doing, and in the process, every year the national president comes with his vision. This year I have come up with a vision 360, impacting lives. ಅಂದ್ರೆ ವ್ಯಕ್ತಿಗಳ ಜೀವನದಲ್ಲಿ ಒಂದು ಸಮಗ್ರವಾದಂತಹ ಬದಲಾವಣೆಯನ್ನ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡುತ್ತೆ. ಈ ಕೆಲಸ ಮಾಡುವ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ರಾಷ್ಟ್ರಾಧ್ಯಕ್ಷರು ವರ್ಷ ಅವ್ರದ್ದು ಒಂದು ಟೀಮ್ ಇಟ್ಕೊಂಡಿರ್ತಾರೆ. ನನ್ನ ಟೀಮು ಇಂಪ್ಯಾಕ್ಟಿಂಗ್ ಲೈಫ್ಸ್ ಅಂಡ್ ನಮ್ಮ ಒಂದು ಧ್ಯೇಯ ವಾಕ್ಯ ಟುಗೆದರ್ ವಿ ಎಕ್ಸೆಲ್. ಈಗ ನನ್ನ ಜೊತೆಗೆ ಸೇರ್ಕೊಳ್ತಾ ಇರುವವರು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಬೆಂಗಳೂರು ರೀಜನ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಸೀನಿಯರ್ S. ಚಂದ್ರಶೇಖರ್. ನಾವು ಈ ಸಂಸ್ಥೆಯ ಮೂಲಕ ನಾವು ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಲೀಡರ್ಶಿಪ್ ಡೆವಲಪ್ಮೆಂಟ್, ಇದು ಹೇಗೆ ಫೋಕಸ್ ಆಗುತ್ತೆ? ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಸಂಸ್ಥೆಯ ಮಾತೃ ಸಂಸ್ಥೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ನಾವೆಲ್ಲ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಲ್ಲಿ 18ರಿಂದ 40 ವರ್ಷ ಅಲ್ಲಿದ್ದು, ಅದಾದ ನಂತರ ಅಲ್ಲಿ 18ರಿಂದ 40 ಮಾತ್ರ ರಿಸ್ಟ್ರಿಕ್ಷನ್ ಆಗಿರೋದ್ರಿಂದ ಅದು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಇಂಡಿವಿಜುವಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆದ್ದರಿಂದ 40 ಆದ ನಂತರ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜೆಸಿಗಳು 40 ಆದ ಮೇಲೆ 40 ವರ್ಷ ವಯಸ್ಸಿನ ಎಬೋ ಆಗಿರ್ತಕ್ಕಂಥ ಜೆಸಿಗಳು ಕೇರಳದ ಕ್ಯಾಲಿಕಟ್ನಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಇವತ್ತು ಕೇರಳದಲ್ಲಿ ಸುಮಾರು 90 ಘಟಕಗಳನ್ನು ಹೊಂದಿದೆ, ಕರ್ನಾಟಕದಲ್ಲಿ 95 ಘಟಕಗಳನ್ನು ಹೊಂದಿದೆ, ಆಂಧ್ರ ಪ್ರದೇಶದಲ್ಲಿದೆ, ಆಮೇಲೆ ಗೋವಾದಲ್ಲಿದೆ, ಡೆಲ್ಲಿನಲ್ಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈಗ ಭಾರತದಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ದುಬೈನಲ್ಲಿ 7 ಘಟಕಗಳನ್ನು ಹೊಂದಿದ್ದೇವೆ, ಅಮೆರಿಕದ ಫ್ಲಾರಿಡಾನಲ್ಲಿದ್ದೇವೆ, ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿದ್ದೇವೆ, ನೇಪಾಳದಲ್ಲಿದ್ದೇವೆ. ಈ ವರ್ಷ ಓಮನ್, ಇಂಗ್ಲೆಂಡ್, ಐರ್ಲೆಂಡ್, ಮಸ್ಕತ್ ಇಲ್ಲೆಲ್ಲ ನಮ್ಮ ಘಟಕಗಳನ್ನು ಮಾಡಿದ್ದೀವಿ. ಶ್ರೀಲಂಕಾದಲ್ಲಿ 2 ಘಟಕಗಳನ್ನು ಮಾಡಿದ್ದೀವಿ. ಸೊ ಭಾರತದಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ವಿಶ್ವಕ್ಕೆ ಒಂದು ಮಾದರಿಯಾಗಿ ಹೇಗೆ ನಾವು ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಸಂಸ್ಥೆಗಳನ್ನು ಅಪ್ಪಿಕೊಳ್ತೇವೋ ಅದೇ ತರ ನಮ್ಮ ಭಾರತದಿಂದ ಪ್ರಾರಂಭವಾದಂತಹ ಸಂಸ್ಥೆಯನ್ನ ಪ್ರಪಂಚದ ಜನಗಳು ಒಪ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು
ಆಂದೋಲನದ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆ ಈಗ ಈ ವರ್ಷ ಮಹತ್ತರವಾಗಿ 4,200 ಸದಸ್ಯರನ್ನ ಒಳಗೊಂಡಂತಹ ಸಂಸ್ಥೆ ಈ ವರ್ಷ 5,376 ಜನರನ್ನ ನಾವು ಇವತ್ತು ಹೊಂದಿದ್ದೇವೆ. ಹಾಗೆಯೇ ಘಟನೆಗಳ ಸಂಖ್ಯೆ ಈ ವರ್ಷ 55 ಹೊಸ ಘಟನೆಗಳನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗೆಯೇ ನಮ್ಮ ಒಂದು ಜವಾಬ್ದಾರಿಯುತ ಮತ್ತು ಕ್ರಿಯಾಶೀಲ ನಾಗರಿಕತ್ವದ ಬಗ್ಗೆ ಅದನ್ನು ಶೋಕೇಸ್ ಮಾಡೋದಕ್ಕೋಸ್ಕರವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಸಮ್ಮೇಳನ ಮಾಡ್ತಾ ಇದ್ದೇವೆ. ಈ ವರ್ಷ 25ನೇ ವರ್ಷದ ರಾಷ್ಟ್ರೀಯ ಸಮ್ಮೇಳನವನ್ನ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿ ಇರ್ತಕ್ಕಂಥ ಬಂಡ್ಸ್ ಸಂಘದಲ್ಲಿ ಮಾರ್ಚ್ 7 ಮತ್ತು 8ನೇ ತಾರೀಕು ಮಾಡ್ತೇವೆ. ಹಾಗೇನೆ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯ ಸಭೆಯನ್ನ 6ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ನಾವು ನಿಮ್ಮ ಸಹಕಾರವನ್ನ ಬಯಸ್ತೇವೆ. ಯಾಕಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಗಳು, ನಾವೇನು ಬಹಳ ದೊಡ್ಡ ಸಂಸ್ಥೆ ಅಲ್ಲದೆ ಇದ್ರು ಕೂಡ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಒಂದು ಸಮಾಜದ ಮುಖ್ಯವಾಗಿರ್ತದೆ. ಸಮಾಜದ ಒಂದು ಒಳಿತಿಗಾಗಿ ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ 40 ವರ್ಷ ವಯಸ್ಸಿನ ಯುವಕರು ಅಥವಾ ಸೀನಿಯರ್ಸ್, ಇಲ್ಲಿ ಸೀನಿಯರ್ಸ್ ಅಂದ್ರೆ ಅಬೌವ್ 40 ಇಯರ್ಸ್, ನಾವೆಲ್ಲ ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ತೊಡಗಿಸಿಕೊಂಡು ಇದರಲ್ಲಿ ಈ ವರ್ಷ ರಾಷ್ಟ್ರಾಧ್ಯಕ್ಷನಾಗಿ ನಾನು ವಿಷನ್ 360 ಇಂಪ್ಯಾಕ್ಟಿಂಗ್ ಲೈಫ್ಸ್ ಅಂತ ಹೇಳಿ ಒಂದು ನನ್ನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಡೆಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಲೀಡರ್ಶಿಪ್ ಆಪರ್ಚುನಿಟೀಸ್ ಕೊಡೋದಕ್ಕೆ, ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋದಕ್ಕೆ, ಆಮೇಲೆ ನಮ್ಮ ಆರ್ಗನೈಸೇಷನ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಆಮೇಲೆ ನಮ್ಮ ಏನು ಜವಾಬ್ದಾರಿಯುತ ನಾಗರಿಕತ್ವ ಅಂತ ಹೇಳ್ತೀವಿ ಸಿವಿಕ್ ಎಂಗೇಜ್ಮೆಂಟ್, ಆಮೇಲೆ ನಮ್ಮ ಏನು ಅರ್ತ್ ಕೇರ್ ಮಿಷನ್ ಅಂತ ನಮ್ಮ ಭೂಮಿ ತಾಯಿಯನ್ನ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಏನ್ ಮಾಡ್ತೀವಿ, ಮರ ಗಿಡ ನೆಡೋದು ಅಂತ. ಆದ್ರೆ ನಾವು ಮರ ಗಿಡ ನೆಡೋದ್ರ ಜೊತೆಗೆ ಇರ್ತಕ್ಕಂಥ ಒಂದು ಸಣ್ಣ ಬಾವಿ ಇರ್ಬೋದು, ಹಾಳು ಬಿದ್ದ ಬಾವಿ ಇರ್ಬೋದು, ಅದನ್ನು ಸ್ವಚ್ಛಗೊಳಿಸೋದಿರ್ಬೋದು, ನದಿಯನ್ನ ಸ್ವಚ್ಛಗೊಳಿಸೋದಿರ್ಬೋದು, ಸಮುದ್ರದ ತಡವನ್ನ ಸ್ವಚ್ಛಗೊಳಿಸೋದಿರ್ಬೋದು, ಮರ ಗಿಡಗಳನ್ನ ನೆಡುವುದಿರ್ಬೋದು, ಸ್ವಚ್ಛ ನೀರನ್ನ ಜನರಿಗೆ ಒದಗಿಸಿಕೊಳ್ಳೇ ಆಗಿರ್ಬೋದು, ನಮ್ಮ ಕೈಲಾದ ಸೇವೆಯನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದಲ್ಲದೇನೆ ನಾವು ಮಕ್ಕಳು ಇವತ್ತು ಏನು ಕೆಡ್ತಾ ಇದ್ದಾರೆ, ಅವರು ಕೆಡಬಾರದ ದೃಷ್ಟಿಯಲ್ಲಿ ಇವತ್ತು ಆಂಟಿ ಡ್ರಗ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಇವತ್ತು ಸಮಾಜವನ್ನ ಕೆಡ್ತಾ ಇರ್ತಕ್ಕಂಥ ಕೆಲವು ಕಡೆ ಬರ್ತಾ